ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲಿ ನಿನ್ನೆ ಒಂದು ಸ್ಫೋಟಕದ ವಿಚಾರ ಸಾಕಷ್ಟು ಆತಂಕಕ್ಕೆ ಕಾರಣವಾಗಿತ್ತು. ಕೆಂಪಯ್ಯನಹುಂಡಿ ಗೇಟ್ ಬಳಿ ಒಂದು ಕವರ್ ಪತ್ತೆ ಆಗಿದೆ. ಆ ಕವರ್ನಲ್ಲಿ ಸ್ಫೋಟಕ ಇತ್ತು. ಒಂದಷ್ಟು ಹೊತ್ತು ಆತಂಕಕ್ಕೆ ಕಾರಣವಾಗಿದ್ದಂಥ ಘಟನೆ ಇದು. ಮೈಸೂರು ಜಿಲ್ಲೆ ಟಿ ನರಸೀಪುರದ ಕೆಂಪಯ್ಯನಹುಂಡಿ ಗೇಟ್ ಬಳಿ ನೀಲಿ ಬಣ್ಣದ ಕವರ್ನಲ್ಲಿ ಸ್ಫೋಟಕ ಇಟ್ಟಿದ್ದಂಥ ಅಪರಿಚಿತರು ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಹೋಟೆಲ್ ಸಿಬ್ಬಂದಿ ಪೊಲೀಸರಿಗೆ ಈ ಬಗ್ಗೆ ಇನ್ಫಾರ್ಮೇಶನ್ ಕೊಡಲಾಯಿತು. ಒಂದು ಕವರ್ನಲ್ಲಿ ಏನೋ ಇದೆ, ದಯವಿಟ್ಟು ಬಂದು ಚೆಕ್ ಮಾಡಿ ಅಂತ ಸ್ಥಳಕ್ಕೆ ದೌಡಾಯಿಸಿದಂಥ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ನಿಷ್ಕ್ರಿಯ ದಳದ ಸಿಬ್ಬಂದಿಯಿಂದ ಪರಿಶೀಲನೆ ಆಗುತ್ತೆ. ನಂತರ 9 ಟ್ಯೂಬ್ಗಳು ನಾಡಬಾಂಬ್ ರೀತಿಯ ವಸ್ತುಗಳು ಆ ಕವರ್ನಲ್ಲಿ ಪತ್ತೆ ಆಗಿದೆ. ಕಲ್ಲು ಗಣಿಗಾರಿಕೆಗೆ ಸ್ಫೋಟಕ ತೆಗೆದುಕೊಂಡು ಹೋಗ್ತಿದ್ದಂಥ ಶಂಕೆ ಇದೆ. ನೋಡಿ, ಇದೇ ಒಂದು ಪ್ರದೇಶದಲ್ಲಿದ್ದಂಥ ಒಂದು ಕವರ್ ಅದು. ಸೊ ಸ್ಫೋಟಕ ವಸ್ತುಗಳನ್ನ ವಶಕ್ಕೆ ಪಡೆದು ಬಾಂಬ್ ನಿಷ್ಕ್ರಿಯ ದಳ ನಂತರ ಇದ್ದಂಥ ಆತಂಕವನ್ನು ದೂರ ಮಾಡಿದೆ. ನೋಡಿ, ಇದು ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲಿ ಕೆಂಪಯ್ಯನಹುಂಡಿ ಇದೇ ಒಂದು ಜಾಗದಲ್ಲಿ ಕವರ್ನಲ್ಲಿ ಇಡಲಾಗಿತ್ತು ಸ್ಫೋಟಕವನ್ನು. ಒಂದಷ್ಟು ಟ್ಯೂಬ್ಗಳಿದ್ವು, 9 ಟ್ಯೂಬ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಟ್ಯೂಬ್ಗಳನ್ನು ಬಳಸಲಾಗಿತ್ತು. ನಾಡಬಾಂಬ್ ರೀತಿಯ ವಸ್ತು ಕೂಡ ಪತ್ತೆ ಆಗಿದೆ. ಆದರೆ ಸದ್ಯಕ್ಕೆ ಇದು ಕಲ್ಲು ಗಣಿಗಾರಿಕೆಗೆ ಸ್ಫೋಟಕವನ್ನು ತೆಗೆದುಕೊಂಡು ಹೋಗ್ತಾ ಇದ್ರು, ಅದನ್ನು ಇಲ್ಲಿ ಇಡಲಾಗಿತ್ತು ಇರಬಹುದು ಅನ್ನೋ ರೀತಿಯಾಗಿ ಈಗ ಅನುಮಾನ ಇತ್ತು. ಬಾಂಬ್ ನಿಷ್ಕ್ರಿಯ ದಳ ಅಲ್ಲಿ ಬಂದು ಸ್ಕ್ವಾಡ್ ಏನಿದೆ ಅವರು ಬಂದು ಟ್ಯೂಬ್ಗಳನ್ನು ನಾಡಬಾಂಬ್ ರೀತಿಯ ವಸ್ತುಗಳನ್ನು ಅಲ್ಲಿ ಪತ್ತೆ ಮಾಡಿದ್ದಾರೆ. ನಮ್ಮ ಮೈಸೂರಿನ ಪ್ರತಿನಿಧಿ ದಿಲೀಪ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ದಿಲೀಪ್, ಏನಿದು, ಎಷ್ಟೊತ್ತಿಗೆ ಸಿಕ್ತು ಈ ಒಂದು ಕವರ್? ಯಾರು ನೋಡಿದ್ರು ಫಸ್ಟಿಗೆ? ನಂತರ ಅದನ್ನು ಹೇಗೆ ಅಲ್ಲಿದ್ದಂಥ ಆತಂಕವನ್ನು ದೂರ ಮಾಡಲಾಯಿತು ಅಂತ? ಅವಿನಾಶ್, ಇದು ನಿನ್ನೆ ಸಂಜೆ ಸಿಕ್ಕಿರುವಂತದ್ದು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಕೆಂಪಯ್ಯನಹುಂಡಿ ಬಳಿ ಇರುವಂತಹ ಒಂದು ಹೋಟೆಲ್ ಬಳಿ ಈ ಒಂದು ವಸ್ತುಗಳು ಸಿಕ್ಕಿರುವಂತದ್ದು. ಮೊದಲದಾಗಿ ಈ ಒಂದು ವಸ್ತುಗಳನ್ನ ಗಮನಿಸಿದ ಸಂದರ್ಭದಲ್ಲಿ ಗಾಬರಿಗೊಂಡಿರುವಂತಹ ಹೋಟೆಲ್ ಸಿಬ್ಬಂದಿಗಳು ಆ ಒಂದು ವಿಚಾರವನ್ನ ಸ್ಥಳೀಯ ಪೊಲೀಸ್ ಠಾಣೆಗೆ ತಿಳಿಸಿರುವಂತದ್ದು. ತದನಂತರ ತಕ್ಷಣ ಅವರು ಬಾಂಬ್ ನಿಷ್ಕ್ರಿಯ ದಳದವರು ಮತ್ತೆ ಪೊಲೀಸರು ಹೋಗಿ ಅಲ್ಲಿ ಸ್ಥಳದಲ್ಲಿ ಹೋಗಿ ಪರಿಶೀಲನೆ ನಡೆಸ್ತಾರೆ. ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಜಿಲೆಟಿನ್ ಮತ್ತೆ ನಾಡ ಬಾಂಬ್ ರೀತಿಯ ವಸ್ತುಗಳು ಪತ್ತೆ ಆಗಿರುವಂತದ್ದು. ಈ ವಸ್ತುಗಳನ್ನ ಯಾರೋ ವ್ಯಕ್ತಿಗಳು ಅಂದ್ರೆ ಗಣಿಗಾರಿಕೆ ನಡೆಸಲಿಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ರು. ಆ ಗಣಿಗಾರಿಕೆಗೆ ಬೇಕಾದಂತ ವಸ್ತುಗಳಾಗಿರುವಂತದ್ದು, ಜೊತೆಗೆ ಏನು ಬೇಟೆಗೆ ಬಳಸುವಂತ ನಾಡ ಬಾಂಬ್ಗಳೇನಾಗಿದೆ ಅದು ಅನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಆದ್ರೆ ಯಾರು ಇಟ್ಟಿದ್ರು, ಅಲ್ಲಿ ಯಾವಾಗ ತಂದಿಟ್ಟಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಈ ಬಗ್ಗೆ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ನಿಜಕ್ಕೂ ಕೂಡ ಅದನ್ನ ಗಣಿಗಾರಿಕೆಗೆ ಬಳಸ್ತಾ ಇದ್ರ ಅಥವಾ ಬೇರೆ ಏನಾದ್ರು ದುರುದ್ದೇಶ ಪೂರ್ವಕವಾದಂತ ವಿಚಾರಕ್ಕೆ ಬಳಸ್ತಾ ಇದ್ರೆ ಅನ್ನುವಂಥದ್ದು ಇವರಿಗೂ ಕೂಡ ಗೊತ್ತಾಗಿಲ್ಲ. ಆದ್ರೆ ಸದ್ಯಕ್ಕೆ ಪೊಲೀಸರು ಈ ಎಲ್ಲ ವಿಚಾರವನ್ನ ಇಟ್ಕೊಂಡು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಮತ್ತೆ ಸ್ಥಳೀಯಲ್ಲಿ ಇರುವಂತಹ ಸಿಸಿ ಕ್ಯಾಮೆರಾಗಳು ಯಾವ್ದಾದ್ರು ಇದೆ, ಆ ಸಿಸಿ ಕ್ಯಾಮೆರಾಗಳನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸದಲ್ಲಿ ತೊಡಗಿರುವಂತದ್ದು. ಯಾಕಂದ್ರೆ ಯಾವ್ದಾದ್ರು ಹೋಟೆಲ್ ನ ಬಳಿ ಇರುವ ಕಾರಣಕ್ಕೋಸ್ಕರ ಸಾಕಷ್ಟು ಆತಂಕ ಇತ್ತು. ಯಾಕಂದ್ರೆ ಬೆಂಗಳೂರಿನ ರಾಮೇಶ್ವರ ಕೆಫೆಯಲ್ಲಿ ಆದಂತ ಘಟನೆ ಇನ್ನೂ ಕೂಡ ಅದೇ ರೀತಿ ಇದೆ. ಆ ಸಂದರ್ಭದಲ್ಲಿ ಈ ರೀತಿಯಾದಂತ ವಸ್ತುಗಳು, ಸ್ಫೋಟಕ ವಸ್ತುಗಳು ಪತ್ತೆಯಾಗಿರೋದು ನಿಜ ಕೂಡ ಆತಂಕ ಆಗಿದೆ. ಸದ್ಯಕ್ಕೆ ಪೊಲೀಸರು ಎಲ್ಲಾ ರೀತಿಯ ಆಯಾಮಗಳಲ್ಲೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ದಿಲೀಪ್.